ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನೀವು ಸಣ್ಣದೊಂದು ಕಿರಾಣಿ ಅಂಗಡಿ ಇಟ್ಟಿದ್ದೀರಾ, ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದೀರಾ, ಒಂದು ಸಣ್ಣ ಹೋಟೆಲ್, ಗ್ಯಾರೇಜ್, ಫ್ಲೋರ್ ವೀಲ್ ಅಥವಾ ಯಾವುದೇ ರೀತಿಯ ಸ್ವಂತ ಬಿಸ್ನೆಸ್ ನಡೆಸುತ್ತಿದ್ದೀರಾ. ವ್ಯಾಪಾರ ಸಣ್ಣದಿರಲಿ ಅಥವಾ ದೊಡ್ಡದಿರಲಿ, ಪ್ರತಿಯೊಬ್ಬ ಉದ್ಯಮಿಗೂ ಇವತ್ತಿನ ದಿನದಲ್ಲಿ ಒಂದು ಪ್ರಮುಖವಾದ ದಾಖಲೆ ತುಂಬ ಅವಶ್ಯಕತೆಯಾಗಿದೆ. ಅಂದರೆ ಅದೇ ಕೇಂದ್ರ ಸರ್ಕಾರದ ಉದ್ಯಮ ಪ್ರಮಾಣ ಪತ್ರ, ಅಂದರೆ ಉದ್ಯಮ ಸರ್ಟಿಫಿಕೇಟ್. ತುಂಬ ಜನಕ್ಕೆ ಇದರ ಬಗ್ಗೆ ಗೊತ್ತಿರುವುದಿಲ್ಲ. ಇನ್ನು ಕೆಲವರಿಗೆ ಗೊತ್ತಿದ್ದರೂ ಇದರ ಮಹತ್ವ ಮತ್ತು ಲಾಭಗಳು ತಿಳಿದಿರುವುದಿಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಉದ್ಯಮ ಪ್ರಮಾಣ ಪತ್ರ ಅಂದರೇನು, ಇದರಿಂದ ನಿಮಗೆ ಸಿಗುವ ಅದ್ಭುತ ಲಾಭಗಳೇನು, ಇದಕ್ಕೆ ಯಾವೆಲ್ಲ ಪ್ರಮುಖ ದಾಖಲೆಗಳು ಬೇಕಾಗುತ್ತವೆ ಮತ್ತು ಇದನ್ನು ನೀವು ಎಲ್ಲಿ ಮಾಡಿಸಬೇಕು ಅನ್ನುವ ಸಂಪೂರ್ಣ ಮಾಹಿತಿ ಬಹಳ ಸರಳವಾಗಿ ತಿಳಿಸಿಕೊಡ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಮೊದಲನೆಯದಾಗಿ ಈ ಉದ್ಯಮ ಪ್ರಮಾಣ ಪತ್ರ ಅಂದರೆ ಏನು ಅಂತ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಣ. ಕೇಂದ್ರ ಸರ್ಕಾರ MSME ಅಂದರೆ ಸೂಕ್ಷ್ಮ ಸಣ್ಣ ಮತ್ತು ಮಾಧ್ಯಮ ಉದ್ಯಮಗಳ ಸಚಿವಾಲಯದ ಅಡಿಯಲ್ಲಿ ಕೊಡುವ ಒಂದು ಅಧಿಕೃತ ಬಿಸ್ನೆಸ್ ಗುರುತಿನ ಚೀಟಿಯೇ ಈ ಉದ್ಯಮ ಪ್ರಮಾಣ ಪತ್ರ. ನಿಮ್ಮ ವ್ಯಾಪಾರ ಸರ್ಕಾರದಲ್ಲಿ ಅಧಿಕೃತವಾಗಿ ನೋಂದಣಿಯಾಗಿದೆ ಅನ್ನೋದಕ್ಕೆ ಇದು ಅತ್ಯಂತ ಪ್ರಮುಖ ಸರ್ಕಾರಿ ದಾಖಲೆ. ಮೊದಲನೆಯದಾಗಿ ನಿಮ್ಮ ಬಿಸ್ನೆಸ್ ಹೆಸರಿನಲ್ಲಿ ಬ್ಯಾಂಕ್ನಲ್ಲಿ ಕರೆಂಟ್ ಅಕೌಂಟ್ ಅಥವಾ ಚಾಲ್ತಿ ಖಾತೆಯನ್ನು ತೆರೆಯಲು ಇದು ಪ್ರಮುಖವಾಗಿ ಬೇಕೇ ಬೇಕು. ಎರಡನೆಯದಾಗಿ ನಿಮ್ಮ ಮುಂದಾದ ದಿನ ಮತ್ತು ನಿಮ್ಮ ಬಿಸ್ನೆಸ್ ಬೆಳೆಸಲು ಬ್ಯಾಂಕ್ಗೆ ಹೋಗಿ ಬಿಸ್ನೆಸ್ ಲೋನ್ ಅಥವಾ ಮುದ್ರಾ ಯೋಜನೆ ಅಡಿಯಲ್ಲಿ ಸಾಲ ಕೇಳಿದಾಗ ಈ ಸರ್ಟಿಫಿಕೇಟ್ ಇದ್ದರೆ ಸಾಲದ ಪ್ರಕ್ರಿಯೆ ತುಂಬ ಸುಲಭವಾಗುತ್ತದೆ ಮತ್ತು ಸಾಲದ ಬಡ್ಡಿ ದರದಲ್ಲೂ ವಿನಾಯಿತಿ ಸಿಗುವ ಅವಶ್ಯವಿರುತ್ತದೆ ಸ್ನೇಹಿತರೆ. ಮೂರನೇದಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಣ್ಣ ಉದ್ಯಮಿಗಳಿಗಾಗಿ ತರುವ ಬೇರೆ ಸಬ್ಸಿಡಿ ಯೋಜನೆಗಳನ್ನು ಪಡೆಯಲು ಇದು ನಿಮಗೆ ನೇರವಾಗುತ್ತದೆ. ಸ್ನೇಹಿತರೆ, ಈ ಉದ್ಯಮ ಪ್ರಮಾಣ ಪತ್ರ ಮಾಡಿಸುವುದು ತುಂಬ ಕಷ್ಟ ಕೆಲಸ ಏನಲ್ಲ. ಇದಕ್ಕೆ ಯಾವುದೇ ಕಠಿಣವಾದ ಅಥವಾ ದೊಡ್ಡ 10 ದಾಖಲೆಗಳು ಬೇಕಾಗಿಲ್ಲ. ನೀವು ಕೇಳಿದ ಹಾಗೆ ಕೇವಲ 4 ಪ್ರಮುಖ ದಾಖಲೆಗಳು ನಿಮ್ಮ ಬಳಿ ಇದ್ದರೆ ಸಾಕು. ಆ ದಾಖಲೆಗಳು ಯಾವುವು ಅಂದರೆ ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ನಂಬರ್. ಇದು ಅತ್ಯಂತ ಮುಖ್ಯ. ಅರ್ಜಿ ಸಲ್ಲಿಸುವ ಸಮಯದಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ನಮೂದಿಸಿದರೆ ಮಾತ್ರ ಈ ಅರ್ಜಿ ಸಲ್ಲಿಕೆ ಪೂರ್ಣಗೊಳ್ಳುತ್ತದೆ. ಆದ್ದರಿಂದ ಆ ಮೊಬೈಲ್ ನಂಬರ್ ನಿಮ್ಮ ಬಳಿ ಇರಲೇಬೇಕು. ನೋಡಿದ್ರಲ್ಲ, ಈ 4 ದಾಖಲೆಗಳು ನಿಮ್ಮ ಬಳಿ ಇದ್ದರೆ ನೀವು ಸುಲಭವಾಗಿ ಪ್ರಮಾಣ ಪತ್ರವನ್ನು ಪಡೆಯಬಹುದು. ಈಗ ಎಲ್ಲರಿಗೂ ಬರುವ ಮುಖ್ಯ ಪ್ರಶ್ನೆ ಎಂದರೆ, ಈ ದಾಖಲೆಗಳನ್ನು ತಗೊಂಡು ನಾವು ಎಲ್ಲಿ ಹೋಗಬೇಕು, ಎಲ್ಲಿ ಅರ್ಜಿ ಸಲ್ಲಿಸಬೇಕು? ಸ್ನೇಹಿತರೆ, ಉದ್ಯಮ ಪ್ರಮಾಣ ಪತ್ರ ನೋಂದಣಿ ಪ್ರಕ್ರಿಯೆಯು ಸಂಪೂರ್ಣವಾಗಿ ಆನ್ಲೈನ್ ಆಗಿರುತ್ತದೆ. ಕೇಂದ್ರ ಸರ್ಕಾರ ಅಧಿಕೃತ ವೆಬ್ಸೈಟ್ ಆದ ಉದ್ಯಮ ರಿಜಿಸ್ಟ್ರೇಷನ್ ಗೌರ್ಮೆಂಟಿನಲ್ಲಿ ಮಾತ್ರ ಇದಕ್ಕೆ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಒಂದು ವೇಳೆ ನಿಮಗೇನಾದರೂ ಆನ್ಲೈನ್ನಲ್ಲಿ ಸ್ವಂತ ಅರ್ಜಿ ಸಲ್ಲಿಸೋಕ್ಕೆ ಬರದಿದ್ದರೆ ಅಥವಾ ಯಾವುದೇ ರೀತಿ ಗೊಂದಲದಲ್ಲಿದ್ದರೆ ನೀವು ತಲೆ ಕೆಡಿಸಿಕೊಳ್ಳುವ ಅಗತ್ಯವೇ ಇಲ್ಲ. ನಿಮ್ಮ ಹತ್ತಿರದ ಯಾವುದೇ ಡಿಜಿಟಲ್ ಸೇವಾ ಕೇಂದ್ರಗಳಿಗೆ ಅಥವಾ CSC ಸೆಂಟರ್ಗಳಿಗೆ ಇಲ್ಲ ಆನ್ಲೈನ್ ಸೆಂಟರ್ಗಳಿಗೆ ಭೇಟಿ ನೀಡಿ ಅಲ್ಲಿ ಈ 4 ದಾಖಲೆಗಳನ್ನು ನೀಡಿದರೆ ಅವರು ನಿಮಗೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿಕೊಡುತ್ತಾರೆ. ಅರ್ಜಿ ಸಲ್ಲಿಕೆಯಾದ ಕೆಲವೇ ದಿನಗಳಲ್ಲಿ ನಿಮ್ಮ ಉದ್ಯಮ ಪ್ರಮಾಣ ಪತ್ರ ಆನ್ಲೈನಲ್ಲೇ ಲಭ್ಯವಾಗುತ್ತದೆ. ಕಂಡ್ರಲ್ಲ ಸ್ನೇಹಿತರೆ, ಉದ್ಯಮ ಪ್ರಮಾಣ ಪತ್ರ ಅಂದರೆ ಏನು, ಅದರಿಂದ ನಮಗಾಗುವ ಅನುಕೂಲಗಳು ಏನು ಮತ್ತು ಅದಕ್ಕೆ ಬೇಕಾಗುವ ದಾಖಲೆಗಳ ಸಂಪೂರ್ಣ ಮಾಹಿತಿ ಇದು. ನೀವು ಸ್ವಂತ ಉದ್ಯೋಗ ಮಾಡುತ್ತಿದ್ದು ನೀವು ಈ ಕಾರ್ಡ್ ಮಾಡಿಸಿಲ್ಲ ಅಂದರೆ ಇಂದೇ ಅಗತ್ಯ ದಾಖಲೆಗಳೊಂದಿಗೆ ನಿಮ್ಮ ಹತ್ತಿರದ ಆನ್ಲೈನ್ ಕೇಂದ್ರಕ್ಕೆ ಹೋಗಿ ಅರ್ಜಿ ಸಲ್ಲಿಸಿ. ನಿಮ್ಮ ಮಾಹಿತಿ ನಿಮಗೆ ನಿಜಕ್ಕೂ ಉಪಯುಕ್ತ ಈ ಮಾಹಿತಿ ನಿಮಗೆ ನಿಜಕ್ಕೂ ಉಪಯುಕ್ತ ಅನಿಸಿದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. वीडियोस बनाने हैं फिल्मोरा है ना.